ಅಲ್ಲ ಮತ್ತೆ ನೀವು ಚಿಂತನೆ ಮಾಡ್ಬೇಕಲ್ಲ. ಈಗ ಅವರೇ ಹೇಳಿದಾರಲ್ಲ, ನಾವು ಬಿಟ್ಟು ಹೋಗ್ತೀವಿ, ಹೋಗೋರಿಗೆ ಯಾಕೆ ನಾವು ನಿಲ್ಸಕ್ಕಾಗತ್ರಿ? ಹೋಗೋರ ನಾವು ತಳ್ತಾ ಇಲ್ಲ, ನಾವು ಹೋಗು ಅಂತ ಹೇಳ್ತಾ ಇಲ್ಲ. ಅವರಾಗ್ಲಿ ಹೋದ್ರೆ ಸಂತೋಷ. ನೋಡ್ರಿ, ದಬ್ಬಾಳಿಕೆ ಏನಾದ್ರು ಮಾಡೋದಾಗಿದ್ರ ಇಷ್ಟೊತ್ತಿಗೆ ನೋಟಿಸ್ ಕೊಟ್ಟು ನಾವು ಹೊರಗೋಗ್ರಿ ಅಂತ ಕಿಚ್ಚಾಕಕ್ಕಾಗಲ್ಲ. ನನ್ನ ಕಡೆ ಆಗಲ್ಲ. ಬೇಡ, ಅದೆಲ್ಲ ಬೇಡ. ಇಲ್ಲ, ನಾವು ಹೇಳ್ತಾ ಇಲ್ಲ. ಅವರು ಎಷ್ಟು ದಿವಸ ಸಂತೋಷವಾಗಿ ನಮ್ಮ ಮಠದಲ್ಲಿ ಇರ್ತಾರೆ, ಇರಲಿ. ನಾವು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ. ಅಲ್ಲಿ ನಮ್ಮ ಸಮಾಜ ಜನ ಬಂದವರಿಗೆ ಯಾರು ನಾವು ಮಠದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡೋರೆ ಯಾರು? ಪ್ರಸಾದ ವ್ಯವಸ್ಥೆ ಮಾಡಕ್ ಬೇಕಲ್ರಿ. ಪ್ರಸಾದ ವ್ಯವಸ್ಥೆ, ಧರ್ಮ ಚಿಂತನೆ, ಧಾರ್ಮಿಕ ಚಿಂತನೆ ಮಾಡುವಂತವ್ರು, ಸಮಾಜ ಸಂಘಟನೆ ಮಾಡುವಂತವ್ರು ಬೇಕಲ್ಲ. ನೋಡ್ರಿ, ಏನ್ ಮಾಡ್ತೀವೋ ಅದನ್ನ ಈಗ ಸದ್ಯಕ್ಕೆ ಹೇಳಲ್ಲ, ಅದು ಕಾಲ ನಿರ್ಣಯ ಮಾಡುತ್ತೆ. ಸರಿ, ಇನ್ನೊಬ್ಬ ಗುರುಗಳನ್ನ ತಂದು ನೀವು ನಿಲ್ಸಿದ್ರಂದ್ರೆ ಅಲ್ಲಿ ಪ್ರಸಾದದ ವ್ಯವಸ್ಥೆ ನೋಡ್ಕೊಳ್ಳೋಕೆ ತಂದು ನಿಲ್ಸಿದ್ರೆ ಇಂಡೈರೆಕ್ಟ್ ಆಗಿ ಇವರು ಹೊರ ಹೋಗಂತ ಹೇಳದಂಗಲ್ಲ ಸರ್. ನಾನು ಅದನ್ನ ಹೇಳೋದಿಲ್ಲ ಸ್ವಾಮಿ. ಅವ್ರು ಪಾಪ ಅವರು ಇದು ಸಂಚಾರ ಮಾಡ್ಬೇಕಲ್ಲ. ಅವರು ಹೇಳಿದ್ರಲ್ಲ ಚರ, ನಮ್ಮ ಹಿರಿಯರು ಹೇಳಿದ್ರಲ್ಲ, ಅವ್ರು ಏನಿದ್ರು ಚರ, ಆಲ್ವೇಸ್ ಮೊಬೈಲ್, ಚರ ಹರ ಎಲ್ಲಿ ಇರಂಗಿಲ್ಲ. ಸ್ವಾಮೀಜಿ ಅಂದ್ರೆ ಮಠ ಕಟ್ಕೊಂಡಿರ್ಬೇಕು, ಮಠದಲ್ಲಿ ಇರ್ತಾರೆ. ನೀವ್ ಹೇಳ್ತಾ ಇದ್ರಿ ಹುಬ್ಬಳ್ಳಿಯಲ್ಲಿ ಮನೆ ಮಾಡಿದಾರೆ, ಬೆಳಗಾವಿಯಲ್ಲಿ ಮನೆ ಮಾಡಿದಾರೆ ಅಂತ ಹೇಳಿದ್ರಿ. ಮನೆ ಮತ್ತು ಮಠಕ್ಕೆ ವ್ಯತ್ಯಾಸದ ಏನ್ ಇರ್ತಾ ಇದೆ ನೋಡಿ. ಅವ್ರಿಗೆ ಕೇಳ್ರಿ ಪ್ರಶ್ನೆ, ಎದಕ್ ಮಾಡ್ಕೊಂಡ್ರು ಅಂತ ಅವ್ರು ಕೇಳಿ. ಕೆಲವಷ್ಟು ಪ್ರಶ್ನೆ ಅವ್ರ ಮುಂದೆ ಹಾಕಿರಲ್ಲ, ಗೊತ್ತಾಗ ಹೋಗಿ ಮನೆ ಆಗಿದ್ದಕ್ಕೆ ಇದು ಬಂದಿರೋ ಸಮಸ್ಯೆ. ಮಠ ಹೋಗಿ ಮನೆ ಆಗಿದ್ದಕ್ಕೆ ಬಂದಿದ್ದು ಪ್ರಶ್ನೆ ಇದು. ಅಲ್ಲ, ದಯವಿಟ್ಟು ನಾನು ಬೇಕಾದ್ರೆ ಅಲ್ಲ ನಿಮ್ಗೆ ಇದೆ ಅಧಿಕಾರ ಇದೆ. ನನಗೆ ಅವ್ರಿಗೆ ಕೇಳಿ, ನನಗೆ ಗೊತ್ತಿಲ್ಲ. ಅಲ್ಲ, ಮಾಡ್ಕೊಂಡಿದ್ದು ನಮಗೆ ಅಡ್ರೆಸ್ ಗೊತ್ತದ. ನಾವು ಬೇಕಾದ್ರೆ ಅಡ್ರೆಸ್ ಕೊಡ್ತೀನಿ, ಹೋಗಿ ನೋಡ್ಕೊಂಡ್ ಬರ್ರಿ. ನನಗೆ ಗೊತ್ತಿಲ್ಲ, ನಾನು ನೋಡೋಕ್ಕೂ ಹೋಗಿಲ್ಲ. ಯಾಕಂದ್ರೆ ನಾನು ಮಠಕ್ಕೆ ಹೋದಂಥವನು, ನಾ ಯಾರ ಮನೆಗೂ ಹೋಗೋದಿಲ್ಲ. ನಾ ಯಾವನ ಮನೆಯೂ ಬಾಗಲ ಕಾಯ ಮನುಷ್ಯ ಅಲ್ಲ. ಅದನ್ನ ಹೇಳ್ತೀನಿ. ಇವ್ರೇನು ಮಾತಾಡ್ತಾರಲ್ಲ ನನ್ನ ವಿರುದ್ಧ, ವಿರಾಂಶ ನನ್ನ ಮನೆ ಕಿಲಿ ಹಾಕ್ಬಿಡ್ತಾರ. ಯಾರ್ಯಾರ ಮನೆ ಯಾರು ಕಿಲಿ ಹಾಕ್ತಾರ ಸಮಯ ಹೇಳುತ್ತೆ. ನಾನೀಗ ಯಾಕೆ ಹೇಳಿ ಸಮಯ? ವೇಟ್ ಫಾರ್ ದ ಟೈಮ್, ಟೈಮ್ ಓನ್ಲಿ ವಿಲ್ ಟೆಲ್ ದ ಆನ್ಸರ್. ನೋಡ್ರಿ, ಕಾನೂನಾತ್ಮಕವಾಗಿ ನಾವು ಹೋರಾಟಕ್ಕೆ ಸಿದ್ಧದೀವಿ. ಅಲ್ಲಲ್ಲ, he is appointed by the trust. Trust can remove him, trust can continue him. ಅವರ ನಡವಳಿಕೆ ಸರಿ ಇಲ್ಲ ಅಂತಕ್ಕಂಥ ನೋಟಿಸ್ ಕೊಟ್ಟಿವಿ ಈಗಾಗಲೇ. ಸರ್, ನಾನು ಟ್ರಸ್ಟಿನ ಅಧ್ಯಕ್ಷರಂತೇಳಿ ನಮ್ಮ ಹಿರಿಯರು ನೇಮಕ ಮಾಡಿದ್ದಾರೆ. ನನಗೆ ಕೆಲವಷ್ಟು ಅಧಿಕಾರವನ್ನು ಅದರಲ್ಲಿ ನಮ್ಮ ಬಯಲಾದಲ್ಲಿ ಕೊಟ್ಟಿದ್ದಾರೆ. ಒಬ್ಬ ಅಧ್ಯಕ್ಷನಾಗಿ ನನ್ನ ಕರ್ತವ್ಯಗಳು ಏನು? ಆ ಕರ್ತವ್ಯಗಳಲ್ಲಿ ನನಗೆ ಬೀಗ ಹಾಕೋದು ಅಧಿಕಾರ ಇದೆ. ನನ್ನ ಮಠವನ್ನು, ನಮ್ಮ ಸಂಸ್ಥೆಯನ್ನು ರಕ್ಷಣೆ ಮಾಡುವಂಥ ಅಧಿಕಾರ ಇದೆ. ಸ್ವಾಮಿಗಳು ನನಗೆ ಕೇಳಬೇಕು, ಅವ್ರು ಬರ್ತೀನಿ ಮಠಕ್ಕೆ ಅಂತೇಳಿ. ನಾನು ಕಿಲಿ ಹಾಕ್ತೀನಿ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ರಕ್ಷಣೆ ಮಾಡೋದು ಕರ್ತವ್ಯ ನಂದು. ನಾಳೆ ಅಲ್ಲಿ ಯಾರಾದ್ರು ಸತ್ರು ಏನರಪ್ಪ ಉರ್ಲಾಕೊಂಡು ಯಾರು ಏನು ಮಾಡ್ಬೇಕು? ಈಗ ಅದಕ್ಕೆ ನಾನು ಪೊಲೀಸರಿಗೆ ಹೇಳೀನಿ, ದಯವಿಟ್ಟು ಮಠ ಅವ್ರು ಇರೋ ಮಠಕ್ಕೆ ಕಾಯಿರಿ, ಅಲ್ಲಿ ನೋಡ್ಕೊಡ್ರಪ್ಪ. ಮತ್ತೇನಾರ ಆಗಿದಾವು ಘಟನೆಗಳು, ಆಮೇಲೆ ಅವು ಬಂದು ನಮ್ಮ ತಲೆ ಕಟ್ಟೋರು. ಯಾಕಂದ್ರೆ ಅಪೋದ ವರ್ಷಕ್ಕೆ ರೆಡಿ ಆಗಿಬಿಟ್ರು ಅವರು. ಯಾಕಂದ್ರೆ ತಾವು ಮಾಡೋದನ್ನು ಮುಚ್ಚಿಟ್ಟು, ಇದನ್ನು ಪುಟ್ಟ್ಯಾಗ ಹಾವು ಮುಚ್ಚಿಟ್ಟು ಏನು ಹೊರಗೆ ಹಾವು ಐತಿ ಅಂತೇಳಿ ಇವ್ರು ಏನು ವಿಚಾರ ಅಲ್ಲ. ಈ ಪಾಪ ಏನೋ ಘಟನೆಗಳು ಬಂದು, ಮೊನ್ನೆ ಇವರಿದ್ದಾಗ ನರಿಗಳು ಬಂದಾವಂತ ಮಠದಾಗ. ನರಿಗಳು ಬಂದು ಮಲ್ಕೊಂಡವು. ಯಾರ್ರೀ? ಒಂದು ಹೇಳ್ತೀನಿ ಸರ್, ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ, ಅವ್ರಿಗೆ ನನಗೆ ಗೊತ್ತಿಲ್ಲ, ಸತ್ವಾಗಿ ಗೊತ್ತಿಲ್ಲ. ಈಗ ಬೆಳಗ್ಗೆ ನಮ್ಮ ಹುಡುಗ ಮಾತಾಡಿದ, ಗುರುಗಳು ಎಲ್ಲಿದಾರಪ್ಪ ಅಂತ ಕೇಳಿದೆ, ಮಠದಲ್ಲೇ ವಾಕಿಂಗ್ ಮಾಡಕತ್ತಾರ ಅಂತಂದ್ರು. ಮತ್ತೆ ನೀವು ನೋಡಿದ್ರೆ ಈಗಾಗಲೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಯಾರ ಅಂದ್ರು. ನನಗೆ ಇನ್ನೂ ಆಶ್ಚರ್ಯ ಆಗಿದೆ. ಅಲ್ರಿ, ಅಲ್ಲ ನನಗೆ ಗೊತ್ತಿಲ್ಲ, ನೀವೇ ಕೇಳ್ರಿ ಅವ್ರಿಗೆ ಏನು ಪಾಪ ತ್ರಾಸ ಹೇಳಿದ್ರು.